ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈಗ ಆನುವಂಶೀಯತೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಬಹುಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಮೆಂಡಲೀವ್, ಗ್ರೆಗರ್ ಮೆಂಡಲ್, ಲೆಮಾರ್ಕ್, ಚಾರ್ಲ್ಸ್ ಡಾರ್ವಿನ್. ಸರಿ ಉತ್ತರ ಆಪ್ಷನ್ ಬಿ, ಗ್ರೆಗರ್ ಮೆಂಡಲ್. ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವ ಕ್ರಿಯೆ. ಏಕತಳೀಕರಣ, ದ್ವಿತಳೀಕರಣ, ಮಿಶ್ರತಳೀಕರಣ ಎಲ್ಲವೂ ಸರಿ. ಸರಿ ಉತ್ತರ ಆಪ್ಷನ್ ಎ, ಏಕತಳೀಕರಣ. ಮೆಂಡಲ್ರವರು ತಮ್ಮ ಪ್ರಯೋಗಕ್ಕೆ ಬಳಸಿಕೊಂಡ ಸಸ್ಯ ಗುಲಾಬಿ, ಬಟಾಣಿ, ದಾಸವಾಳ, ಸೂರ್ಯಕಾಂತಿ. ಸರಿ ಉತ್ತರ ಆಪ್ಷನ್ ಬಿ, ಬಟಾಣಿ. ಮೆಂಡಲ್ರವರು ನಡೆಸಿದ ಏಕತಳೀಕರಣ ಪ್ರಯೋಗದಲ್ಲಿ ಎತ್ತರ ಹಾಗೂ ಗಿಡ್ಡ ಸಸ್ಯಗಳ ವ್ಯಕ್ತರೂಪ ಅನುಪಾತ 2:1, 9:3:3:1, 3:1, 1:1. ಸರಿ ಉತ್ತರ ಆಪ್ಷನ್ ಸಿ, 3:1. ಬಟಾಣಿ ಸಸ್ಯಗಳಲ್ಲಿ ಒಂದು ಶುದ್ಧ ಎತ್ತರ TT ಸಸ್ಯವನ್ನು ಒಂದು ಶುದ್ಧ ಗಿಡ್ಡ TT ಸಸ್ಯದೊಂದಿಗೆ ಅಡ್ಡ ಹಾಯಿಸಿದಾಗ F2 ಪೀಳಿಗೆಯಲ್ಲಿ ಶುದ್ಧ ಎತ್ತರ ಸಸ್ಯ ಶುದ್ಧ ಗಿಡ್ಡ ಸಸ್ಯಗಳ ಅನುಪಾತ ಎಷ್ಟು? 1:3, 3:1, 1:1, 2:1. ಸರಿ ಉತ್ತರ ಆಪ್ಷನ್ ಸಿ, 1:1. ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವು ಗುಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದನ್ನು ಹೀಗೆನ್ನುವರು. DNA ಸ್ವಪ್ರತೀಕರಣ, ಉತ್ಪರಿವರ್ತನೆ, ವರ್ಗಾವಣೆ, ಅನುವಂಶೀಯತೆ. ಸರಿ ಉತ್ತರ ಆಪ್ಷನ್ ಡಿ, ಅನುವಂಶೀಯತೆ. ಎರಡು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವ ಕ್ರಿಯೆ. ಏಕತಳೀಕರಣ, ದ್ವಿತಳೀಕರಣ, ಮಿಶ್ರತಳೀಕರಣ ಎಲ್ಲವೂ ಸರಿ. ಸರಿ ಉತ್ತರ ಆಪ್ಷನ್ ಬಿ, ದ್ವಿತಳೀಕರಣ. ಗಂಡು ಮಗುವಿನ ಲಿಂಗ ನಿರ್ಧಾರಕ್ಕೆ ಕಾರಣವಾಗುವ ಅಂಶ. ಆಪ್ಷನ್ ಎ XX, ಆಪ್ಷನ್ ಬಿ XY, ಆಪ್ಷನ್ ಸಿ YY, ಆಪ್ಷನ್ ಡಿ ಎಲ್ಲವೂ ಸರಿ. ಸರಿ ಉತ್ತರ ಆಪ್ಷನ್ ಬಿ, XY. ಎತ್ತರವಾದ ಬಟಾಣಿ ಸಸ್ಯವನ್ನು ಗಿಡ್ಡ ಬಟಾಣಿ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದಾಗ ಉತ್ಪತ್ತಿಯಾದ ಬೀಜಗಳಿಂದ ಪಡೆದ ಸಸ್ಯಗಳೆಲ್ಲವೂ ಎತ್ತರವಾಗಿರಲು ಕಾರಣ ಎತ್ತರ ಗುಣವು ಪ್ರಬಲವಾಗಿರುವುದು, ಗಿಡ್ಡ ಗುಣವು ಪ್ರಬಲವಾಗಿರುವುದು, ಎತ್ತರವು ಅಪ್ರಬಲವಾಗಿರುವುದು, ಎತ್ತರವು T ಅಥವಾ t ವಂಶವಾಹಿಗಳಿಂದ ನಿರ್ಧರಿಸಲ್ಪಡದೇ ಇರುವುದು. ಸರಿ ಉತ್ತರ ಆಪ್ಷನ್ ಎ, ಎತ್ತರ ಗುಣವು ಪ್ರಬಲವಾಗಿರುವುದು. ಒಂದು ವೇಳೆ ದುಂಡನೆಯ ಹಸಿರು ಬೀಜ RR YY ಹೊಂದಿರುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಹಳದಿ ಬೀಜ rr YY ಹೊಂದಿರುವ ಬಟಾಣಿ ಸಸ್ಯದೊಂದಿಗೆ ಸಂಕರಗೊಳಿಸಿದರೆ F1 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳು ಈ ರೀತಿ ಆಗಿರುತ್ತವೆ: ದುಂಡನೆಯ ಹಳದಿ, ದುಂಡನೆಯ ಹಸಿರು, ಸುಕ್ಕಾದ ಹಸಿರು, ಸುಕ್ಕಾದ ಹಳದಿ. ಸರಿ ಉತ್ತರ ಆಪ್ಷನ್ ಎ, ದುಂಡನೆಯ ಹಳದಿ. ಈ ಕೆಳಗಿನ ಯಾವ ಅನುವಂಶೀಯ ವಿನ್ಯಾಸವು ಮನುಷ್ಯರಲ್ಲಿ ಗಂಡು ಲಿಂಗವನ್ನು ನಿರ್ಧರಿಸುತ್ತದೆ? ಆಪ್ಷನ್ ಎ XX, ಆಪ್ಷನ್ ಬಿ XY, ಆಪ್ಷನ್ ಸಿ YX, ಆಪ್ಷನ್ ಡಿ YXY. ಸರಿ ಉತ್ತರ ಆಪ್ಷನ್ ಬಿ XY. ಓರ್ವ ತಾಯಿಗೆ ಗಂಡು ಮಗುವಿನ ಜನನವಾಗಬೇಕಾದರೆ ಈ ಕೆಳಗಿನವುಗಳಲ್ಲಿ ಯಾವ ವರ್ಣತಂತುಗಳು ನಿರ್ಣಾಯಕ? ತಂದೆಯ ವರ್ಣತಂತುಗಳು, ತಾಯಿಯ ವರ್ಣತಂತುಗಳು, ಪೂರ್ವಜರ ವರ್ಣತಂತುಗಳು ಯಾವುದೂ ಅಲ್ಲ. ಸರಿ ಉತ್ತರ ಆಪ್ಷನ್ ಎ, ತಂದೆಯ ವರ್ಣತಂತುಗಳು. ತಂದೆ ತಾಯಿಗಳಿಂದ ಮಕ್ಕಳಿಗೆ ಗುಣಲಕ್ಷಣಗಳು ವರ್ಗಾವಣೆಯಾಗುವುದಕ್ಕೆ ಹೀಗೆನ್ನುವರು: ಭಿನ್ನತೆ, ಸಂಕರಣ, ಜೀನ್ ಪರಿವರ್ತನೆ, ಅನುವಂಶೀಯತೆ. ಸರಿ ಉತ್ತರ ಆಪ್ಷನ್ ಡಿ, ಅನುವಂಶೀಯತೆ. ಲಿಂಗಾಣು n, ಯುಗ್ಮಜ ಡ್ಯಾಶ್. ಸರಿ ಉತ್ತರ ಆಪ್ಷನ್ ಬಿ, 2N. ಒಂದು ಜೀವಿಯಲ್ಲಿನ ಗುಣಲಕ್ಷಣಗಳನ್ನು ಪ್ರಭಾವಿಸುವುದು ತಂದೆಯ DNA, ತಾಯಿಯ DNA, ತಂದೆ ಮತ್ತು ತಾಯಿಯ DNA ಯಾವುದೂ ಅಲ್ಲ. ಸರಿ ಉತ್ತರ ಆಪ್ಷನ್ ಸಿ, ತಂದೆ ಮತ್ತು ತಾಯಿಯ DNA. ಅನುವಂಶೀಯ ನಿಯಮಗಳು ಈ ಕೆಳಗಿನ ಯಾರ ಕೊಡುಗೆಯಾಗಿದೆ? ಅರಿಸ್ಟಾಟಲ್, ಡಾರ್ವಿನ್, ನ್ಯೂಟನ್, ಗ್ರೆಗರ್ ಮೆಂಡಲ್. ಸರಿ ಉತ್ತರ ಆಪ್ಷನ್ ಡಿ, ಗ್ರೆಗರ್ ಮೆಂಡಲ್. ಯುಗ್ಮಜದಲ್ಲಿ ಕಂಡುಬರುವ ಲಿಂಗವರ್ಣತಂತುಗಳ ಜೋಡಿ. ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 1, ಆಪ್ಷನ್ ಡಿ 4. ಸರಿ ಉತ್ತರ ಆಪ್ಷನ್ ಸಿ 1. DNA ಜೀವಕೋಶದಲ್ಲಿ ಇದನ್ನು ಉತ್ಪತ್ತಿ ಮಾಡುತ್ತದೆ: ಕೊಬ್ಬು, ವಿಟಮಿನ್ಗಳು, ಪ್ರೋಟೀನ್ಗಳು ಎಲ್ಲವೂ. ಸರಿ ಉತ್ತರ ಆಪ್ಷನ್ ಸಿ, ಪ್ರೋಟೀನ್ಗಳು. ಒಬ್ಬ ಮನುಷ್ಯನಲ್ಲಿ ಜೀನ್ ಬಿ ಕಂದು ಬಣ್ಣದ ಕಣ್ಣುಗಳು ಹಾಗೂ ಜೀನ್ b
ನೀಲಿ ಬಣ್ಣದ ಕಣ್ಣುಗಳನ್ನು ಸೂಚಿಸಿದರೆ? ನಂಬರ್ 1 ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಹಾಗೂ ನಂಬರ್ 2 ಕ್ಯಾಪಿಟಲ್ ಬಿ ಜೀನ್ಗಳ ಸಂಯೋಜನೆ ಹೊಂದಿದ ಮನುಷ್ಯನ ಕಣ್ಣಿನ ಬಣ್ಣ. ಆಪ್ಷನ್ ಎ ನಂಬರ್ 1 ನೀಲಿ ಬಣ್ಣ ಮತ್ತು ನಂಬರ್ 2 ಕಂದು ಬಣ್ಣ. ಆಪ್ಷನ್ ಬಿ ನಂಬರ್ 1 ಕಂದು ಬಣ್ಣ ಮತ್ತು ನಂಬರ್ 2 ನೀಲಿ ಬಣ್ಣ. ಆಪ್ಷನ್ ಸಿ ನಂಬರ್ 1 ಕಂದು ಬಣ್ಣ ಮತ್ತು ನಂಬರ್ 2 ಕಂದು ಬಣ್ಣ. ಆಪ್ಷನ್ ಡಿ ನಂಬರ್ 1 ನೀಲಿ ಬಣ್ಣ ಮತ್ತು ನಂಬರ್ 2 ನೀಲಿ ಬಣ್ಣ. ಸರಿ ಉತ್ತರ ಆಪ್ಷನ್ ಸಿ ನಂಬರ್ 1 ಕಂದು ಬಣ್ಣ ಮತ್ತು ನಂಬರ್ 2 ಕಂದು ಬಣ್ಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.